ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ಕ್ರಾಫ್ಟ್ ಐಎಸ್ ಅಕಾಡೆಮಿ. ಕರ್ನಾಟಕದ ಜಿಯೋಗ್ರಫಿ ಸೀರೀಸಲ್ಲಿ ನಾವು ಕರ್ನಾಟಕದ ನದಿಗಳ ಬಗ್ಗೆ ನೋಡ್ತಾ ಇದ್ವಿ. ನಮ್ಮ ಪ್ರೀವಿಯಸ್ 2 ವಿಡಿಯೋದಲ್ಲಿ ವೆಂಕಟಪುರ ಹಾಗೂ ಗಂಗಾವಲಿ ರಿವರ್ಸ್ ಬಗ್ಗೆ ನೋಡಿದ್ವಿ. ಈಗ 3ನೇ ರಿವರ್ ವರಹಿ ಬಗ್ಗೆ ನೋಡೋಣ. ವರಹಿ ಬಗ್ಗೆ ನೋಡೋದಕ್ಕೂ ಮುಂಚೆ ವೆಂಕಟಪುರ ಹಾಗೂ ಗಂಗಾವಲಿ ರಿವರ್ ಬಗ್ಗೆ ಒಂದು MCQ ನೋಡೋಣ. ವಿತ್ ರೆಫರೆನ್ಸ್ ಟು ಗಂಗಾವಲಿ ರಿವರ್ ಆ್ಯಂಡ್ ವೆಂಕಟಪುರ ರಿವರ್, consider the following statements. Both rivers originate in the Western Ghats and drain westward into the Arabian Sea. Venkatapura River is geologically older than Himalayan mountain system. Gangavali River joins Arabian Sea near Bhatkal in Uttara Kannada district. Which of the statement given above are correct? Option A 1, 2 and 3 only. Option B 1 and 2 only. Option C 2 and 3 only. Option D 1 and 3 only. ಇದಕ್ಕೆ ಕರೆಕ್ಟ್ ಆನ್ಸರ್ ಏನು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಮ್ಮ ಪ್ರೀವಿಯಸ್ 2 ವೀಡಿಯೋಸ್ನ ನೀವು ನೋಡಿದರೆ, ನಮ್ಮ ಪ್ರೀವಿಯಸ್ 2 ವೀಡಿಯೋಸ್ ಗಂಗಾವಲಿ ರಿವರ್ ಮತ್ತು ವೆಂಕಟಪುರ ರಿವರ್ ಬಗ್ಗೆ ಮಾಡಿರುವಂತಹ 2 ವೀಡಿಯೋ ನೋಡಿದರೆ ನೀವು ಈ ಕ್ವಶನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ರಿವರ್ ವರಹಿ ಬಗ್ಗೆ ನೋಡೋಣ. ವರಹಿ ರಿವರ್ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಪ್ಲೇಸಲ್ಲಿ, ಆಗುಂಬೆ ತಾಲೂಕಲ್ಲಿ ಒರಿಜಿನೇಟ್ ಆಗುತ್ತೆ. ಇದು ಪಶ್ಚಿಮ ದಿಕ್ಕಿನಲ್ಲಿ ಹರಿದು ಕುಂದಾಪುರದ ಹತ್ರ ಅರೇಬಿಯನ್ ಸೀನ ತಲುಪುತ್ತೆ. ಇದು ಮಣಿ ಡ್ಯಾಮ್, ಇದು ವರಹಿ ರಿವರ್ಗೆ ಕಟ್ಟಿರುವಂತಹ ಡ್ಯಾಮ್. ಇದಕ್ಕೆ ವರಹಿ ಡ್ಯಾಮ್ ಅಥವಾ ವರಹಿ ರಿಸರ್ವಾಯರ್ ಅಂತ ಕೂಡ ಕರೀತಾರೆ, ಅಥವಾ ಮಣಿ ಡ್ಯಾಮ್ ಅಥವಾ ಮಣಿ ರಿಸರ್ವಾಯರ್ ಅಂತ ಕೂಡ ಕರೀತಾರೆ. ಇದನ್ನು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಅಂದರೆ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋದಕ್ಕಾಗಿ. ಅದನ್ನು ನಂತರ ಇರಿಗೇಷನ್ಗೆ ಕೂಡ ಯೂಸ್ ಮಾಡ್ಕೊತಾರೆ. ಈಗ ವರಹಿ ರಿವರ್ ಬಗ್ಗೆ ನೋಡೋಣ. ವರಹಿ ರಿವರ್ಗೆ ಮತ್ತೊಂದು ಹೆಸರು ಹಳದಿ. ಇದು ಎಲ್ಲಿ ಒರಿಜಿನ್ ಆಗುತ್ತೆ? ಹೆಬ್ಬಾಗಿಲು ನಿಯರ್ ಆಗುಂಬೆ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಟ್ ಎ ಆಲ್ಟಿಟ್ಯೂಡ್ ಆಫ್ 730 ಮೀಟರ್ ಅಬೌಟ್ ಮೀನ್ ಸಿ ಲೆವೆಲ್. ಕೋರ್ಸ್ ಇಟ್ flows approximately 66 km through Western Ghats and join Arabian Sea near ಕುಂದಾಪುರ. ಕುಂದಾಪುರ ಅನ್ನೋ ಜಾಗದ ಹತ್ರ ಇದು ಅರೇಬಿಯನ್ ಸೀನ ಜಾಯಿನ್ ಆಗುತ್ತೆ ಆಫ್ಟರ್ ಫ್ಲೋಯಿಂಗ್ ಫಾರ್ 66 km. ಪಂಚಗಂಗಾವಲಿ, ಇದು ಕರ್ನಾಟಕದ 4 ಬೇರೆ ನದಿಗಳನ್ನ ಜಾಯಿನ್ ಆಗಿಬಿಟ್ಟು ಪಂಚಗಂಗಾವಲಿ ಅನ್ನೋ ರಿವರ್ನ ಫಾರ್ಮ್ ಮಾಡುತ್ತೆ. ಆ 4 ಬೇರೆ ನದಿಗಳು ಯಾವುದು ಅಂತ ನೋಡಿದ್ರೆ ಸೌಪರ್ಣಿಕ ರಿವರ್, ಕೇದಕ ರಿವರ್, ಚಕ್ರ ರಿವರ್ ಆ್ಯಂಡ್ ಕುಬ್ಜಾ ರಿವರ್. ಈ 4 ರಿವರ್ಗಳು ಜಾಯಿನ್ ಆಗಿಬಿಟ್ಟು, ಈ 4 ರಿವರ್ಗಳು ವರಹಿ ರಿವರ್ ಜೊತೆಗೆ ಜಾಯಿನ್ ಆಗಿಬಿಟ್ಟು ಪಂಚಗಂಗಾವಲಿನ ಫಾರ್ಮ್ ಮಾಡುತ್ತೆ. ಮತ್ತು ಕುಂಚಿಕಲ್ ಫಾಲ್ಸ್, ಇದು ಲೊಕೇಟೆಡ್ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ದಿಸ್ ಈಸ್ ದ ಹೈಯೆಸ್ಟ್ ವಾಟರ್ ಫಾಲ್ ಇನ್ ಇಂಡಿಯಾ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಕುಂಚಿಕಲ್ ಫಾಲ್ಸ್ ಯಾವ ಒಂದು ನದಿ ಮೇಲೆ ಫಾರ್ಮ್ ಆಗಿದೆ? ವರಹಿ ರಿವರ್. ಮತ್ತು ಇದರ ಹೈಟ್ ಎಷ್ಟು? 455 ಮೀಟರ್. ದಿಸ್ ಈಸ್ ದ ಹೈಯೆಸ್ಟ್ ವಾಟರ್ ಫಾಲ್ಸ್ ಇನ್ ಇಂಡಿಯಾ. ದೆನ್ ವರಹಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್. ಮಣಿ ರಿಸರ್ವಾಯರ್, ಆಲ್ಸೋ known as ಮಣಿ ಡ್ಯಾಮ್ ಅಥವಾ ವರಹಿ ಡ್ಯಾಮ್, is crucial component of the ವರಹಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ built across ವರಹಿ river. Situated near Osangodi, this project includes Karnataka's first underground powerhouse. ಅಂದರೆ ಭೂಮಿಯ ಕೆಳಗಡೆ ಎಲೆಕ್ಟ್ರಿಸಿಟಿಯನ್ನು ತಯಾರು ಮಾಡುವಂತಹ ಒಂದು ಫೆಸಿಲಿಟಿ. ಇದು ಕರ್ನಾಟಕದಲ್ಲೇ ಮೊದಲು. ಮತ್ತು ಇದು ಎಷ್ಟು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡುತ್ತೆ? 460 ಮೆಗಾವ್ಯಾಟ್. ವರಹಿ ಇರಿಗೇಷನ್ ಪ್ರಾಜೆಕ್ಟ್, ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಇದನ್ನು ಎಲೆಕ್ಟ್ರಿಸಿಟಿ ತಯಾರು ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ ಮಾಡಿರ್ತಾರೆ. ಬಟ್ ಲೇಟರ್ ಅದನ್ನು ಇರಿಗೇಷನ್ ಪ್ರಾಜೆಕ್ಟ್ ಆಗಿ ಕೂಡ ಕನ್ವರ್ಟ್ ಮಾಡ್ತಾರೆ. ಈ ಪ್ರಾಜೆಕ್ಟಿಂದ ಸುಮಾರು 38,000 ಎಕರೆ ಇನ್ ಉಡುಪಿ ಆ್ಯಂಡ್ ಕುಂದಾಪುರ ತಾಲೂಕಲ್ಲಿ ಇರುವಂತಹ 38,000 ಎಕರೆಗೆ ಇರಿಗೇಷನ್ನ ಕೊಡೋದಕ್ಕಾಗುತ್ತೆ. ದ ರಿವರ್ ಈಸ್ ನೇಮ್ಡ್ ಆಫ್ಟರ್ ವರಹಿ, ಎ ಫೆಮಿನೈನ್ ಎನರ್ಜಿ ಆಫ್ ಲಾರ್ಡ್ ವರಹ. ಈ ವರಹ ಅನ್ನೋ ಮೇಲ್ ಡಯಟಿ ಏನಿದೆ ಅದರ ಒಂದು ಫೆಮಿನೈನ್ ಎನರ್ಜಿ ವರಹಿ ಅಂತ ಕರೀತಾರೆ. ಇದನ್ನು ವರಹ ನಿಮ್ಗೆ ಗೊತ್ತಿರೋ ಹಾಗೆ ಇದು 3rd ಇನ್ಕಾರ್ನೇಷನ್ ಆಫ್ ವಿಷ್ಣು, 3ನೇ ಒಂದು ವಿಷ್ಣುವಿನ ಅವತಾರ. ಸೊ ಅದರ ಒಂದು ಫಿಮಿನೈನ್ ಎನರ್ಜಿನ ವರಹಿ ಅಂತ ಕರಿತಾನೆ.
ಕರೀತಾರೆ. ದ ರೀಜನ್ ಈಸ್ ಹಿಸ್ಟಾರಿಕಲಿ ಲಿಂಕ್ಡ್ ಟು ಶಕ್ತ ಆ್ಯಂಡ್ ತಾಂತ್ರಿಕ ಟ್ರೆಡಿಷನ್. ಇದು ಇದರದ್ದು ರಿಲಿಜಿಯಸ್ ಇಂಪಾರ್ಟೆನ್ಸ್. ಈಗ MCQs ನೋಡೋಣ ಕೊನೆಯದಾಗಿ. ವಿತ್ ರೆಫರೆನ್ಸ್ ಟು ವರಹಿ ರಿವರ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಟ್ ಒರಿಜಿನೇಟ್ಸ್ ಇನ್ ಹೆಬ್ಬಾಗಿಲು ನಿಯರ್ ಆಗುಂಬೆ ಇನ್ ದ ಶಿವಮೊಗ್ಗ ಡಿಸ್ಟ್ರಿಕ್ಟ್ and flows through Western Ghats before draining into Arabian Sea near Kundapura. Before reaching the sea, it joins 4 other rivers to form Panchagangavalli river system. Kunchikal Falls, located on this river, is the second highest waterfall in India. The Varahi hydroelectric project includes Karnataka's first underground powerhouse. Which of the statements given above are correct? A 1 and 2 only, B 1, 2 and 3 only, C 1, 2, 3 and 4 only, D 2, 3 and 4 only. ಕರೆಕ್ಟ್ ಆನ್ಸರ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.